ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಪಂದನ ಸೋಮಣ್ಣ ಹೆಲ್ಮೆಟ್ ಕಿಚ್ಚ ಸುದೀಪ್ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಏನು ಒಂದು ಎಪಿಸೋಡ್ ಇತ್ತು. ಸೊ ಈ ಎಪಿಸೋಡಲ್ಲಿ ಸ್ಪಂದನ ಸೋಮಣ್ಣ ಅವರು ಎಲಿಮಿನೇಟ್ ಆಗ್ತಾರೆ. ನಾನು ಆಲ್ರೆಡಿ ನಿನ್ನೆನೇ ಹೇಳಿದ್ದೆ, ಸ್ಪಂದನ ಸೋಮಣ್ಣ ಅವರು ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ, ಪಕ್ಕಾ ಎಲಿಮಿನೇಟ್ ಆಗೋದು ಸ್ಪಂದನನೇ ಈ ವಾರ ಅಂತ ತುಂಬ ಸಲ ಹೇಳಿದ್ದೆ. ನಿಜವಾಗ್ಲೂ ಕೂಡ ಕರ್ನಾಟಕದ ಕ್ರಶ್ ಸ್ಪಂದನ ಅವರು. ಕರ್ನಾಟಕ ಆಸೆ ಪಡುವಂತಹ, ಖುಷಿ ಪಡುವಂತಹ ಸುದ್ದಿ ಅಂತಲೇ ಹೇಳ್ಬೋದು. ಸುಮಾರು ದಿವಸದಿಂದ ಸ್ಪಂದನ ಹೊರಗಡೆ ಯಾಕೆ ಬರ್ತಾ ಇಲ್ಲ ಸ್ಪಂದನ ಹೊರಗಡೆ ಬರಬೇಕು, ಸೊ ಅವ್ರ ಆಟ ಏನೂ ಇಲ್ಲ ಅನ್ನೋ ರೀತಿ ಜನ ಮಾತಾಡ್ತಾ ಇದ್ರು. ಸೊ ಎಲ್ರಿಗೂ ಒಂದು ಕರ್ನಾಟಕ ಖುಷಿ ಪಡುವಂಥ ವಿಚಾರ ಅಂತಂದರೆ ಅದು ಸ್ಪಂದನ ಹೊರಗಡೆ ಬಂದಿದ್ದು. ಬಿಗ್ ಬಾಸ್ ಫ್ಯಾನ್ಗಳಿಗೆ ಒಂದು ಸ್ವಲ್ಪ ಬೇಜಾರಿತ್ತು. ಮಾಳವಣ್ಣ ಚೆನ್ನಾಗಿ ಆಡಿದವರು ಹೊರಗಡೆ ಬಂದಿದ್ದಾರೆ, ಸುಮಾರು ಜನ ಚೆನ್ನಾಗಿ ಆಟ ಆಡೋರೆಲ್ಲನೂ ಕೂಡ ಹೊರಗಡೆ ಬಂದಿದ್ದಾರೆ. ಸೊ ಸೂರಜ್ ಹೊರಗಡೆ ಬಂದಿದ್ದಾರೆ. ಸ್ಪಂದನ ಸೋಮಣ್ಣ ಏನು ಕಿತ್ತು ದಬಾಕಿದ್ದಾರೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟಲ್ಲಿ ಕಮೆಂಟ್ ಮಾಡಿದ್ದುಂಟು, ಹಾಗೆ ಟ್ರೋಲ್ ಮಾಡಿದ್ದು ಉಂಟು. ಬಟ್ ಬಿಗ್ ಬಾಸ್ಗೆ ಒಂದು ಸವಾಲು ಹಾಕಿದ್ದು ಉಂಟು, ನೀವು ಏಕೆ ಸ್ಪಂದನನ ಹೊರಗಡೆ ತರ್ತಾ ಇಲ್ಲ, ನೀವೊಂದು ಪ್ಲಾನೆಟ್ ಶೋ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ನೆಗೆಟಿವ್ ಆಗಿದ್ದು ಉಂಟು. ಸೊ ಈಗ ಫೈನಲಿ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಅವ್ರಿಗೆ ಎಲ್ಲಿ ಮೈನಸ್ ಪಾಯಿಂಟ್ ಆಯಿತು ಅಂತೇಳಿ ಈ ವಿಡಿಯೋದಲ್ಲಿ ಮಾತನಾಡೋದಾದರೆ, ಸ್ಪಂದನ ಸೋಮಣ್ಣ ಅವರು ಯಾಕೆ ಕಾಣಿಸ್ಕೊಡ್ಲಿಲ್ಲ, ಯಾಕೆ ಗೇಮ್ ಆಡಲಿಲ್ಲ ಅನ್ನೋ, ಗೇಮಲ್ಲಿ ಅಷ್ಟೊಂದು ವೀಕು ಅಂತಂದರೆ ಸ್ವಲ್ಪ ಅವ್ರ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಬಟ್ ಎಲ್ಲರೂ ಕೂಡ ಜೊತೆ ಕೂಡ ನಗಾಡ್ಕೊಂಡು ಆರಾಮಾಗಿ ಇದ್ದರು. ಬಟ್ ಒಳ್ಳೆ ವಾಯ್ಸು, ಒಳ್ಳೆ ಗುಣಲಕ್ಷಣ ಇದೆ. ಬಟ್ ವ್ಯಕ್ತಿತ್ವ ಅಂತ ಬಂದಾಗ ನಿಜವಾಗ್ಲೂ ಕೂಡ ಇಲ್ಲಿವರೆಗೂ ಏನು ಎಲ್ಲರ ಜೊತೆ ನಗಾಡ್ಕೊಂಡು ಮಾತಾಡಿಕೊಂಡು ಪರ್ಸ್ನಾಲಿಟಿನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಇಲ್ಲಿವರೆಗೂ ಹೋದರು ಅಂತ ಹೇಳ್ತೀನಿ. ಮತ್ತು ಟಾಸ್ಕ್ ಅಂತ ಬಂದಾಗ ವಾವ್ ಅನ್ನೋ ರೀತಿ ಎಲ್ಲೂ ಕೂಡ ಒಂದು ಟಾಸ್ಕ್ ಗೆದ್ದಿದ್ದಾರಪ್ಪ ಅನ್ನೋ ರೀತಿ ಎಲ್ಲೂ ಕೂಡ ಇಲ್ಲ. ಬೇರೆಯವ್ರು ಏನಾದ್ರು ನೀನು ಯಾವ ಟಾಸ್ಕ್ ಗೆದ್ದಿದ್ಯಾ, ಕಿತ್ತು ದಬಾಕಿದ್ಯಾ ತೋರಿಸು ಅಂತಂದಾಗ ಅವ್ರು ಹೇಳೋಕೆ ಆನ್ಸರ್ ಇರಲಿಲ್ಲ. ಯಾಕೆಂದರೆ ಯಾವ ಟಾಸ್ಕಲ್ಲಿ ಅವರು ಎಫರ್ಟ್ ಆಗ್ತಿದ್ರು, ಬಟ್ ಸ್ಟ್ರೆಂತ್ ಇಲ್ದಿರ ಒಂದು ವೀಕ್ ಥರ ಕಾಣಿಸ್ಕೊತಾ ಇದ್ರು, ಯಾವ ಟಾಸ್ಕಲ್ಲೂ ಕೂಡ ಗೆದ್ದಿರೋದಿಲ್ಲ. ಸೊ ಹಾಗಾಗಿ ಅವರು ನಿರೂಪಿಸ್ಕೊಳಕ್ಕೆ ಎಲ್ಲೂ ಕೂಡ ಒಂದು ಮಾತು ಬಂದಾಗ, ಒಬ್ಬರು ಕಂಟೆಸ್ಟೆಂಟ್ ಅವ್ರ ಬಗ್ಗೆ ಹೇಳಿದಾಗ ನಿರೂಪಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಇದು ಸ್ವಲ್ಪ ಮೈನಸ್ ಆಗಿ ಕಾಣಿಸ್ತಾ ಇತ್ತು ಹೊರಗಡೆ ಜನಕ್ಕೆ. ಮತ್ತು ಇನ್ನೊಂದಂತ ಬಂದಾಗ ಸ್ಪಂದನ ಸೋಮಣ್ಣ ನಾನು ನೋಡಿದಂಗೆ ಏನು ಬಿಗ್ ಬಾಸ್ ಮನೆ ಒಳಗಡೆ ಅಲ್ಲದೆ ನೀವು ಹೊರಗಡೆ ತುಂಬ ಆ್ಯಕ್ಟಿವ್ ಆಗಿದ್ರು. ನಾನು ನೋಡಿದ ಪ್ರಕಾರ ಸ್ಪಂದನ ಸೋಮಣ್ಣ ಅವರು ಚೆನ್ನಾಗಿ ರೀಲ್ಸ್ಗಳನ್ನ ಮಾಡ್ತಾಯಿದ್ರು, ಡ್ಯಾನ್ಸ್ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋರು. ಬಟ್ ಅಲ್ಲಿ ಇದನ್ನು ಮಾಡೋದಿದ್ರೆ ನಿಜವಾಗ್ಲೂ ಕೂಡ ಇನ್ನೂ ಅಷ್ಟು ದಿನ ಸರ್ವೈವ್ ಆಗ್ತಾಯಿದ್ರು, ಇನ್ನೂ ಚೆನ್ನಾಗಿ ಇರ್ಬೋದಾಗಿತ್ತು ಬಿಗ್ ಬಾಸ್ ಮನೇಲಿ ಅಂತ ಅನ್ಕೋತೀನಿ. ಎಲ್ಲೋ ಒಂದು ಸ್ವಲ್ಪ ಸೋಂಬೇರಿತನ ಜಾಸ್ತಿ ಬಂತೇನೋ, ಸುಮ್ಮನೆ ಎಂಜಾಯ್ ಮಾಡಿದ್ರೆ ಬಿಗ್ ಬಾಸ್ ಒಂದು ಈ ಜರ್ನಿನ ಅಂತ ಅನಿಸುತ್ತೆ. ಅದ್ರ ಬದಲಾಗಿ ಒಂದು ಕಂಟೆಂಟ್ ಕೊಡೋಕ್ಕೆ ಒಂದು ಡ್ಯಾನ್ಸ್ಗಳಾಗಿರ್ಬೋದು, ಸಾಂಗ್ ಆಗಿರ್ಬೋದು. ಸಾಂಗ್ ಕೆಲವೊಮ್ಮೆ ಆಡ್ತಿದ್ರು ಅನಿಸುತ್ತೆ, ಡ್ಯಾನ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿರೋ ಪ್ರಯತ್ನ ಪಟ್ಟರು. ಬಟ್ ಅಲ್ಲಿ ಬಿಗ್ ಬಾಸ್ ಆಟ ಏನೋ ಒಂದು ಕಂಟೆಂಟ್ನ ಎಲ್ಲರೂ ಒಂದು ಕಡೆ ಕೊಡಬೇಕು ಅಂತಂದರೆ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕಾಗಿತ್ತು. ಮತ್ತು ಕೆಲಸ ಮಾಡೋದಕ್ಕೂ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಇರ್ತಿತ್ತು. ಕೆಲಸ ಮಾಡಬೇಕಾ ಅನ್ನೋ ರೀತಿ ಒಂದು ಸೋಂಬೇರಿತನ ಇರ್ತಿತ್ತು. ಸೊ ಇದೆಲ್ಲರಿಗೂ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಸ್ವಲ್ಪ ಹೇಳೋದಕ್ಕೆ ಈಸಿ ಆಯಿತು, ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳೋದಕ್ಕೆ. ಸೊ ಇದು ಸ್ವಲ್ಪ ಅವರಿಗೆ ಮೈನಸ್ ಪಾಯಿಂಟು ಅಂತ ಹೇಳ್ಬೋದು. ಮತ್ತು ಇನ್ನು ನೆನ್ನೆ ಹೋದ್ವಾರ ಒಂದು ಮಾತಾಗುತ್ತೆ, ರಕ್ಷಿತನ ಮೇಲೆ ಸಿಡಿದು ಹೇಳ್ತಾರೆ, ಹಾಗೆ ಹೇಗೆ ಅಂತೇಳ್ಬಿಟ್ಟು ಸಿಡಿದು ಹೇಳ್ತಾರೆ. ಆವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ರು. ಬಟ್ ಅದಕ್ಕಿಂತ ಮುಂಚೆ ಏನು ವಾರಗಳಿತ್ತು, ಏನು 13 ವಾರಗಳು, ಆ ವಾರನೂ ಕೂಡ ಇದೇ ರೀತಿ ಇದ್ದಿದ್ರೆ ಖಂಡಿತ ಫಿನಾಲೆವರೆಗೂ ಬರ್ತಿದ್ರೇನೋ ನಮ್ಮ ಸ್ಪಂದನ ಸೋಮಣ್ಣ ಅವರು. ಫೈನಲಿ ಇವತ್ತು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ. ಬಟ್ ಇನ್ನೊಂದು ವಿಷಯ ಹೇಳಿದ್ರು, ಈ ಒಂದು ಟಾಕಲ್ಲಿ ಸುಮಾರಷ್ಟು ಏನು ಈ ಎಪಿಸೋಡಲ್ಲಿ ಸುಮಾರಷ್ಟು ವಿಷಯಗಳು ನಡೀತು. ಒಬ್ಬೊಬ್ಬರ ಬಗ್ಗೆ ಒಬ್ಬೊಬ್ಬರು ಅಭಿಪ್ರಾಯನ ಕೊಡ್ತಾ ಹೋದ್ರು. ಅದರಲ್ಲಿ ನಾನು ನೆನ್ನೆನೇ ಒಂದು ಎಪಿಸೋಡ್ ಬಗ್ಗೆ ರಿವ್ಯೂ ಮಾಡಿದೆ. ಈ ನಮ್ಮ ಅಶ್ವಿನಿ ಗೌಡ ಮತ್ತು ರಾಶಿಕಾ ಇಬ್ಬರು ಮಧ್ಯ ಮಾತಾಡಿದ್ದು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಒಬ್ಬೊಬ್ಬರ ಬಗ್ಗೆ ಅವರು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಅಂದರೆ. ಅದರಲ್ಲೂ ಕೂಡ ಎಪಿಸೋಡಲ್ಲಿ ನೋಡಿದಾಗ ನನಗೆ ಅಶ್ವಿನಿ ಮ್ಯಾಮ್ ಇಷ್ಟೊಂದು ಚೀಪಾಗಿ, ಇಷ್ಟೊಂದು ಏಜಲ್ಲಿ ದೊಡ್ಡವರು ಆಗಿರ್ತಾರೆ, ಬಟ್ ಯಾಕೆ ಇಷ್ಟು ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾರೆ ಅಂತ ನನಗೆ ಅನ್ನಿಸ್ತು ಸೀರಿಯಸ್ ಆಗಿ. ಒಬ್ಬರ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಅದನ್ನು ಯೋಚನೆ ಮಾಡಬೇಕು, ನಾವು ಯಾವ ರೀತಿ ಮಾತಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಹೆಣ್ಣು ಹುಡುಗಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಲ್ವ, ಯಾಕೆ ಈ ಥರ ಮಾತಾಡಬಾರ್ದು ಅಂತ ಅವ್ರು ಯೋಚನೆ ಮಾಡಿ ಮಾತಾಡಬೇಕಿತ್ತು ಅಂತ ನನ್ನ ಪ್ರಕಾರ ಅನಿಸುತ್ತೆ. ತುಂಬಾ ಕೆಳಮಟ್ಟಕ್ಕೆ ಇಳಿದು ಮಾತಾಡಿದ್ರ ಅಂತ ಅನ್ನಿಸ್ತು. ಒಂದು ಏನು ಪಂಚಿಂಗ್ ಬ್ಯಾಗ್ ಹೊಡಿವಾಗ ಹೇಳ್ತಾರೆ,
ನಾನು ಆ ಟ್ರ್ಯಾಕು ಈ ಟ್ರ್ಯಾಕು ಅಂತ ಬಳಸ್ಕೊಂಡು ನಾನು ಮುಂದೆ ಬಂದಿಲ್ಲ. ನಾನು ಸೂರಜ್ ಜೊತೆ ಒಂಥರ ಆಟ, ಇನ್ನೊಬ್ರ ಜೊತೆ ಒಂಥರ ಆಟ, ಎಲ್ಲರೂ ಬಳಸ್ಕೊಂಡು ನಾನು ಮುಂದೆ ಬಂದಿಲ್ಲ. ನಾನು ಒಬ್ಬಂಟಿಯಾಗಿ ನಾನು ಆಟ ಆಡಿದ್ದೀನಿ, ಒಂಟಿಯಾಗಿ ನಾನು ಆಟ ಆಡ್ತಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ನಿಮಗೆ ರಘು ಅವರ ತೊಡೆ ಬೇಕು ಮನ್ಕೊಳ್ಳೋದಕ್ಕೆ, ರಘು ಅವರ ತೊಡೆ ಬೇಕು ಅಂತೆಲ್ಲ ಮಾತಾಡ್ತಾರೆ. ಸೊ ಈ ಒಂದು ಪದನ ಯೂಸ್ ಮಾಡೋಂಥ ಅವಶ್ಯಕತೆ ಆ ಒಂದು ಇದರಲ್ಲಿ ಇರಲಿಲ್ಲ. ಅವ್ರದ್ದು ಎಷ್ಟಿತ್ತೋ ಅಷ್ಟು ನೋಡಬೇಕು. ಇನ್ನೊಬ್ರನ್ನ ಕಂಟೆಸ್ಟೆಂಟ್ ಹೇಳ್ಕೊಂಡಾಗಲಿ ಈ ರೀತಿ ಅವ್ರು ತೊಡೆಬೇಕು ಇವ್ರು ತೊಡೆಬೇಕು ಅಂತೆಲ್ಲ, ರಘು ಅವರು ತೊಡೆಬೇಕು ನಿನಗೆ ಹಾಗೆ ಹಿಂಗೆ, ಮತ್ತು ಸೂರಜ್ ಅವರ ಹೆಲ್ಪ್ ಬೇಕು ಆ ಥರ ಎಲ್ಲ ಹೇಳೋ ಅಂಥ ಅವಶ್ಯಕತೆ ಇರಲಿಲ್ಲ. ಒಬ್ಬ ಹೆಣ್ಮಗಳಾಗಿ ಇನ್ನೊಬ್ಳು ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ಮಾತಾಡಿ ಅಂತ ನಾನು ಹೇಳ್ತೀನಿ. ಮತ್ತು ನಮ್ಮ ಸ್ಪಂದನ ಅವರು ಕೂಡ ನಮ್ಮ ರಕ್ಷಿತನ ಬಗ್ಗೆ ಮಾತಾಡ್ತಾರೆ. ನೀನು ಗೇಮ್ ಆಡ್ಕೊಂಬಂದಿರೋದು ಇಲ್ಲಿವರೆಗೂ ನಿನಗೆ ಯಾರಾದರೂ ಜೊತೇಲಿ ಇರಲೇಬೇಕು, ಜೊತೇಲಿ ಇದ್ದಾಗಲೇ ಮಾತ್ರ ನೀನು ಗೇಮ್ ಆಡ್ಕೊಂಡು ಬಂದಿರೋದು. ನಿನಗೆ ಜೊತೆ ಇರಲಿಲ್ಲ ಅಂದರೆ ನೀನು ಆಟ ಆಡೋದಿಲ್ಲ, ಈಗಲಾರು ಒಂಟಿಯಾಗಿ ಆಟ ಆಡು ಅಂತೇಳ್ಬಿಟ್ಟು ಇವರು ಸ್ಪಂದನ ಅವರು ಪಂಚಿಂಗ್ ಮ್ಯಾಗಲ್ಲಿ ಹೊಡಿವಾಗ ಹೇಳ್ತಾರೆ, ನೀನು ಒಂಟಿಯಾಗಿ ಆಟ ಆಡಿಲ್ಲ, ಜೊತೆಯಾಗೆ ಆಟ ಆಡಿರೋದು ಅಂತ ಹೇಳ್ಬಿಟ್ಟು. ಇವರು ಒಂಟಿಯಾಗಿ ಆಟ ಆಡಿಲ್ಲ ಅಂದರೆ ಸೀಕ್ರೆಟ್ ರೂಮಿಗೆ 2 ಸಲ ಹೋಗಿ, ಅದರಲ್ಲೂ ಕೂಡ ಫಸ್ಟು ಇವ್ರನ್ನ ಮನೆಯೊಳಗೆ ಹೋದ ತಕ್ಷಣವೇ ಹೆಲ್ಮೆಟ್ ಮಾಡ್ತಾರೆ. ಸತತ 1 ವಾರನೋ ಅಥವಾ 10 ದಿನನೋ ಅವರು ಒಬ್ಬಂಟಿಯಾಗಿ ಸೀಕ್ರೆಟ್ ರೂಮಲ್ಲಿ ಇರ್ತಾರೆ. ಸೊ ಅವಾಗಲೇ ಅರ್ಥ ಮಾಡ್ಕೋಬೇಕು ಒಂಟಿಯಾಗಿ ಎಷ್ಟು ಸ್ಟ್ರಾಂಗ್ ಆಗಿ ಅಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಇದ್ರು ಅಂತ ಹೇಳ್ಬಿಟ್ಟು. ಅಲ್ಲಿಂದ ಬಂದ ಮೇಲೂ ಕೂಡ ಒಂಟಿಯಾಗಿ ಅವರು ಅಲ್ಲಿ ಆಟ ಆಡ್ತಾರೆ. ಎಲ್ಲೂ ಕೂಡ ಅವರು ಒಂದು ಆ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಣ್ಣ ತಂಗಿ ಬಾಂಡಿಂಗ್ ಇರ್ಬೋದು. ಗಿಲ್ಲಿ ಅಂದರೆ ಇಷ್ಟ, ಒಂದು ಮನೆ ಅಂತ ಇದ್ದಾಗ ಅಲ್ಲಿ ಕಂಫರ್ಟ್ ಝೋನಲ್ಲಿ ನಮಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಜೊತೆ ಇರೋಕ್ಕೆ ಪ್ರಯತ್ನ ಪಡ್ತೀವಿ ಹೊರ್ತು ಅಲ್ಲಿರೋರನ್ನ ತಗೊಂಡು ನಾವು ಆಟ ಆಡ್ತೀವಿ ಅಂತ ಅಲ್ಲ. ಅದು ನಿಮಗೂ ಹೇಳ್ಬೋದು ನಾವು, ಧನುಷ್ ಗೌಡ ಮತ್ತು ಕಾವ್ಯ ನೀವು 3 ಜನನೂ ಕೂಡ ಒಂಟಿಯಾಗಿರಲಿಲ್ಲ, ಜೊತೆಯಾಗಿದ್ರಿ. ಸೊ ನೀವು ಜೊತೆಯಾಗಿ ಆಟಾಡ್ಕೊಂಬಂದ್ರಿ ಅಂತ ಹೇಳ್ಬೋದಲ್ವಾ. ಅದು ಆ ಥರ ಜೊತೆಯಾಗಿ ಒಂಟಿಯಾಗಿ ಅನ್ನೋದು ಅಲ್ಲಿ ಮ್ಯಾಟ್ರ್ ಆಗಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಂದು ಮನೆ ಅಂತ ಇದ್ದಾಗ, ಬಿಗ್ ಬಾಸ್ ಮನೆ ಅಂತ ಇದ್ದಾಗ, ಅದರಲ್ಲೂ ಕೂಡ ಅಲ್ಲಿ ಫೋನ್ ಇರಲ್ಲ, TV ಇರಲ್ಲ, ಏನೂ ಇರಲ್ಲ. ಅಲ್ಲಿರುವಂಥ ಜನಗಳ ಮಧ್ಯೆ ನಮಗೆ ಯಾರು ಕಂಫರ್ಟ್ ಅನ್ಸುತ್ತಾರೆ, ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕಾಗಲಿ, ಕಷ್ಟ ಸುಖನ ಹೇಳ್ಕೊಳಕ್ಕಾಗಲಿ ಯಾರು ಕಂಫರ್ಟ್ ಝೋನ್ ಅನ್ನಿಸ್ತಾರೆ ಅಂಥವ್ರ ಜೊತೆ ನಾವು ಹಂಚ್ಕೊಳಕ್ಕೆ ಸಾಧ್ಯ ಹೊರತು ನಮ್ಮ ಅಭಿಪ್ರಾಯಗಳನ್ನ ಕೇಳ್ದಿರೋ ಅಥವಾ ನಮ್ಮ ಅಭಿಪ್ರಾಯಗಳಿಗೆ ಒಂದು ಸ್ಪಂದಿಸ್ತಿರೋಂತಹ ವ್ಯಕ್ತಿ ಜೊತೆ ನಾವು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನಮ್ಮ ಸ್ಪಂದನ ಆಗಿರ್ಬೋದು, ಹಾಗೆ ಸ್ಪಂದನ ಹೇಳ್ತಿರೋಂಥ ಮಾತನ್ನ ಒಪ್ಕೊಳಕ್ಕೆ ಯಾಕಾಗಲ್ಲ ಅಂತಂದರೆ ಈ ಒಂದು ರೀಸನ್. ಸ್ಪಂದನ ಅವರು ಕೂಡ ಧನು ಮತ್ತು ಕಾವ್ಯ ಜೊತೆ ಇದ್ರು, ಹಂಗಂತ ನಾವು ಅವರೂ ಕೂಡ ಜೊತೆಯಾಗೇ ಆಟ ಆಡ್ಕೊಂಬಂದ್ರು, ಒಂಟಿಯಾಗಿ ಆಟ ಆಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಹೇಳ್ಬೋದು. ಹಾಗೆ ಇವರು ಸ್ಪಂದನ ಅವರು ಹೇಳಿರೋ ಪ್ರಕಾರ ಆಯಿತಾ, ಆ ಥರ ಹೇಳ್ಬೋದು. ನಮ್ಮ ರಕ್ಷಿತಂಗೆ ನಾನು ಸ್ಪಂದನ ಹೇಳಿದ್ದನ್ನು ಒಪ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ರಕ್ಷಿತ ಒಂಟಿಯಾಗೆ ಆಟ ಆಡ್ಕೊಂಬಂದಿದ್ದಾರೆ, ಸಿಂಗಲ್ಲಾಗಿ ಆಟ ಆಡ್ಕೊಂಬಂದಿದ್ದಾರೆ. ಯಾರೂ ತಲೆಗೆ ಹಾಕೊಂಡಾಗಲಿ, ಅವಳು ಏನು ಗೊತ್ತಾ, ಈಗ ಸ್ಪಂದನ ಹೋಗುವಾಗ್ಲೂ ಕೂಡ ನನ್ನಿಂದ ಏನಾದರೂ ಇದಾಗಿದ್ರೆ ಕೋಪ ಇದ್ದರೆ ನನ್ನನ್ನು ಬೇಜಾರು ಮಾಡ್ಕೋಬೇಡಿ ಅಂತಲೂ ಪ್ರತಿಯೊಬ್ಬರಿಗೂ ಹೋಗುವಾಗ ಹೇಳ್ತಾಳೆ. ಅದು ಅವಳ ಒಳ್ಳೆತನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ಪ್ರೀತಿಸಬೇಕು, ಪ್ರತಿಯೊಬ್ಬರಿಗೂ ಒಂದು ಊಟ ಕೊಡೋದಾಗಲಿ, ಪ್ರತಿಯೊಂದು ಆಗಲಿ ಎಲ್ಲ ಒಂಥರ ಆ ಒಂದು ಸ್ವಭಾವ ಏನಿದೆ ಅದು ಒಳ್ಳೆ ರೀತಿಯಲ್ಲಿದೆ. ಎಲ್ಲೂ ಕೂಡ ನಾನು ಕೆಟ್ಟದಾಗಿ ಅವ್ರು ಇನ್ನೊಬ್ರನ್ನ ದ್ವೇಷಿಸಬೇಕು ಅಂತ ಇಲ್ಲ. ಆ ಕ್ಷಣಕ್ಕೆ ಅಷ್ಟೇ, ಧ್ರುವಂತ್ ಬಗ್ಗೆನೂ ಅಷ್ಟೇ, ಪ್ರತಿಯೊಬ್ಬರ ಬಗ್ಗೆನೂ ಅಷ್ಟೇ, ಆ ಕ್ಷಣಕ್ಕೆ ಅವಳಿಗೇನು ಸಿಟ್ಟಿರುತ್ತೆ ಅದನ್ನು ಸಿಟ್ಟಿರಿಸ್ಕೊತಾಳೆ ಹೊರತು ಅದನ್ನ ಮುಂದುವರ್ಸಕ್ಕೆ ಹೋಗೋದಿಲ್ಲ ಆಯಿತಾ. ಅದು ಒಂದು ಬಾಂಡಿಂಗ್ನ ಒಳ್ಳೆ ರೀತಿಯಲ್ಲಿ ತಗೊಂಡೋಗೋಣ ಅನ್ನೋದು ನಮ್ಮ ರಕ್ಷಿತನ ಒಂದು ಸ್ವಭಾವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ರಕ್ಷಿತಂಗೆ ಇರೋವಂಥ ಒಂದು ಸ್ವಭಾವನೇ ಅವರು ಜಂಟಿಯಾಗಿ ಆಟ ಆಡ್ಕೊಂಬಂದಿದ್ಯಾ, ನೀನು ಒಂಟಿಯಾಗಿ ಆಟ ಆಡ್ಕೊಂಬಂದಿಲ್ಲ ಅಂತೇಳಿ ಹೇಳ್ತಾರೆ. ಅದು ಒಂದು ಬಾಂಡಿಂಗ್ ಅಷ್ಟೇ ಹೊರತು ಅದು ಯಾರನ್ನೋ ಜೊತೆಗೂಡ್ಕೊಂಡು ಅವ್ರ ಜೊತೆ ಬಂದಿಲ್ಲ. ಅವರು ಒಂಟಿಯಾಗಿ ಆಟಾಡ್ಕೊಂಬಂದಿದ್ದಾರೆ, ಸಿಂಗಲ್ ಆಗಿ ಆಟಾಡ್ತಾರೆ. ಸಿಂಗಲ್ ಸಿಂಹಿಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ರಕ್ಷಿತನ. ಏಕೆ ಅಂತಂದರೆ ಸೀಕ್ರೆಟ್ ರೂಮಲ್ಲಿ ಧ್ರುವಂತ್ ಜೊತೆ 1 ವಾರ ಸೀಕ್ರೆಟ್ ರೂಮಲ್ಲಿ ಅವ್ರ ಜೊತೆ ಹೇಗ್ಕೊಂಡು ಬಂದಿದ್ದಾರೆ. ಅಲ್ಲೂ ಕೂಡ ಅವ್ರ ಕಂಟೆಂಟ್ನ ಕೊಟ್ಕೊಂಡು ಅಷ್ಟು ಧೈರ್ಯವಾಗಿ ಇದ್ಕೊಂಡು ಬಂದಿದ್ದಾರೆ. ಸ್ಪಂದನ ನೀವು ಅಂತ ಹೇಳ್ಕೊಡೋವಂಥ ಕೆಲಸ ಏನು ಮಾಡಿಲ್ಲ. ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಟಾಸ್ಕ್ ಅಂತ ಬಂದಾಗಲೂ ಕೂಡ ತನ್ನ ಒಂಟಿಯಾಗಿ ಏನು ಪ್ಲ್ಯಾನ್ ಮಾಡಬೇಕೋ ಪ್ಲ್ಯಾನ್ ಮಾಡ್ತಾಳೆ, ಅಡುಗೆ ಮಾಡಬೇಕೋ ಅಡುಗೆ ಮಾಡ್ತಾಳೆ, ಪ್ರತಿಯೊಂದ್ರೂ ಕೂಡ ಇನ್ವಾಲ್ವ್ ಆಗ್ತಾಳೆ. ಪ್ರತಿಯೊಬ್ಬರ ಜೊತೆ ಚೆನ್ನಾಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾಳೆ. ಅಶ್ವಿನಿ ಮ್ಯಾಮ್ ಜೊತೆನೂ ಕೂಡ ಎಷ್ಟೇ ಕ್ಲಾಶಸ್ ಆದ್ರೂ ಕೂಡ ಈಗ ಅವ್ರ ಜೊತೆ ಚೆನ್ನಾಗಿ ಬಾಂಡಿಂಗ್ನ ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಪಡ್ತಾಳೆ. ಪ್ರತಿಯೊಬ್ಬರ ಜೊತೆನೂ ಒಳ್ಳೆ ರೀತಿಯಲ್ಲಿ ಇರೋಕ್ಕೆ ಪ್ರಯತ್ನ ಪಡೋದು ಒಂದು ಒಳ್ಳೆಯ ಸ್ವಭಾವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಂತೇಳಿ ಒಂಟಿಯಾಗಿ ಆಡ್ಕೊಂಬಂದಿಲ್ಲ, ಜಂಟಿಯಾಗಿ ಆಡ್ಕೊಂಬಂದಿದೆಯಾ ನೀನು ಅಂದರೆ ಇನ್ನೊಬ್ರನ್ನ ಹೆಲ್ಪ್ ತಗೊಂಡೆ ಮುಂದೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇರೋದು ಅಬ್ಸಲ್ಯೂಟ್ಲಿ ರಾಂಗ್ ಅಂತ ಹೇಳ್ತೀನಿ. ರಕ್ಷಿತಾ ಸಿಂಗಲ್ ಸಿಮ್ಮಿನೇ ಎಲ್ಲೂ
ಜೊತೆಯಾಗಿ ಜಂಟಿಯಾಗಿ ಆಡ್ಕೊಂಡು ಬಂದಿಲ್ಲ ಅಂತ ಹೇಳ್ತಾ ಸ್ಪಂದನ ಅವರೇ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ ಈ ಒಂದು ವಿಡಿಯೋ ಮುಖಾಂತರ. ರಕ್ಷಿತನ ಏನೋ ಬಕೆಟ್ ಹಿಡಿತಾ ಇದ್ದೀನಿ ಅಂತಲ್ಲ, ಅವ್ರ ಆಟದ ಬಗ್ಗೆ ಹೇಳ್ತಾ ಇರೋದಷ್ಟೇ. ಯಾಕೆ ಅವರು ಮಾಳೋಣ್ಣನ ಜೊತೆ ಒಂದು ಬಾಂಡಿಂಗಲ್ಲಿದ್ದರು ಅಥವಾ ಸೂರಜ್ ಜೊತೆ ಬಾಂಡಿಂಗಲ್ಲಿದ್ದರು, ಅವರು ಒಂದು ಅಣ್ಣನ ಒಂದು ಸ್ಥಾನನ ತುಂಬಿದ್ರು. ಅದ್ರ ಜೊತೆಗೆ ಅವರೊಂದು ಬಾಂಡಿಂಗ್ ಏನಿದೆ ಅದು ಪ್ಯೂರ್ ಆಗಿತ್ತು, ಎಲ್ಲೂ ಕೂಡ ನಾಟಕೀಯವಾಗಿಲ್ಲ. ಆ ಥರ ಇದ್ದಿದ್ದರಿಂದನೇ ಅವ್ರ ಜೊತೆಯಲ್ಲಿ ಎಲ್ಲರ ಜೊತೆನೂ ಕೂಡ ಚೆನ್ನಾಗಿರೋವಂಥ ಪ್ರಯತ್ನನ ನಮ್ಮ ರಕ್ಷಿತಾ ಮಾಡ್ತಾನೆ ಬಂದಿದ್ದಾಳೆ, ಮುಂದೆ ಮಾಡ್ತಾಳೆ ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಇಲ್ಲಿವರೆಗೂ ಸರ್ವೈವ್ ಆಗಿರೋದು. ಹಾಗೆ ಒಳ್ಳೆ ರೀತಿಯಲ್ಲಿ ಆಟ ಆಡ್ಕೊಂಡು ಬಂದಿರೋದ್ರಿಂದನೇ ನಮ್ಮ ರಕ್ಷಿತಾ 14 ವಾರನ ಮುಟ್ಟಿ 15ನೇ ವಾರಕ್ಕೆ ಕಾಲಿಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸ್ಪಂದನ ಹೆಲ್ಮೆಟ್ ಆಗಿದ್ದು ಒಂದು ರೀತಿ ಒಳ್ಳೆಯದೇ, ಬೇಕಿತ್ತು, ಹೆಲ್ಮೆಟ್ ಆಗಬೇಕಾಗಿತ್ತು. ಸೊ ಆಗಿದ್ದಾರೆ, ಅದರಲ್ಲಿ ಏನು ವ್ಯತ್ಯಾಸ ಅಂತಿಲ್ಲ. ಕಾಯ್ತಾ ಇದ್ರು ಜನ. ಸೊ ಅವ್ರನ್ನೇನು ಒಳಗಡೆ ಇಟ್ಕೊಂಡಿದ್ದಾರೆ, ಅವ್ರು ಏನು ಕಿತ್ತಿದ್ದ ಬಾಕಿದ್ದಾರೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಯೊಳಗೆ ಇದ್ದಾರೆ ಇನ್ನೂ ಕೂಡ ಅಂತ ಹೇಳ್ಬಿಟ್ಟು ಸುಮಾರು ಜನ ಆಕ್ಷೇಪಣೆ ಮಾಡಿದ್ದುಂಟು. ಸೊ ಫೈನಲಿ ಹೆಲ್ಮೆಟ್ ಆಗಿದ್ದಾರೆ ಸ್ಪಂದನ ಅವರೇ, ನಿಮಗೆ ಒಳ್ಳೇದಾಗಲಿ, ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಇನ್ನು ಪ್ರೋಮೋ ನೆಕ್ಸ್ಟು ಏನು ಬರುತ್ತೆ, ಇನ್ನು ರಿಯಲ್ ಆಟ ಈಗ ಶುರುವಾಗುತ್ತೆ, ಇನ್ನು 2 ವಾರ ಇದೆ. ಸೊ ರಿಯಲ್ ಆಗಿ ಗೇಮ್ಗಳು ಯಾರು ಆಡಿ ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಾದು ನೋಡೋಣ. ನಿಜವಾಗ್ಲೂ ರಕ್ಷಿತಾ ಫಿನಾಲೆಗೆ 15ನೇ ವಾರ ಕಾಲಿಟ್ಟಿರೋದು ನಮ್ಗೆಲ್ರಿಗೂ ಕೂಡ ಒಂಥರ ಖುಷಿ ಇದೆ. ನಿಜವಾಗ್ಲೂ ಫಿನಾಲೆಗೆ ಫೈನಲ್ ಕಂಟೆಸ್ಟೆಂಟ್ ಆಗಿ ಇವಳು ಫಸ್ಟ್ ಸೆಲೆಕ್ಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಎಪಿಸೋಡ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿವ್ಯೂನ ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್, ಮತ್ತೊಂದು ವಿಡಿಯೋ ಸಿಗ್ತೀನಿ.